ಸ್ನೇಹದ ಮಹಿಮೆಯ ಜಗಕ್ಕೆಲ್ಲು ಸುರಿದ ಸುಂದರ ರೋಪನು ಶ್ರೀ ಅದು ಕಿನಾರೆಯವರೆಗೆ ನಮ್ಮವರನ್ನೆಲ್ಲ ಸೇರಿಸಿ
ಅದು ಬಿಟ್ಟು ಬೇರೆ ಏನು ಇಲ್ಲ. ಕಾಡು ಪ್ರಾಣಿಗಳನ್ನೆಲ್ಲ ಕೊಂದು ಇಂದು ಬದುಕುತ್ತಾ ಇದ್ದೇವೆ. ಯಾವತ್ತಿನ ಹಾಗೆ ಇವತ್ತು ಕೂಡ ಬೇಟೆ ಆಡಬೇಕಲ್ವಾ? ಏನು ಮಾಡೋದು? ಏನೋ ಒಂದು ಕಾಣ್ತಾ ಇದೆ. ಏನು ನೋಡ್ತಾ ಇದ್ದೇನೆ, ದೂರದಲ್ಲಿ ಒಂದು ಪ್ರಾಣಿ ಕಾಣ್ತಾ ಇದೆ. ಏನದು ಎಂಬುದು ಸೂಕ್ಷ್ಮವಾಗಿ ನೋಡಿದಾಗ ಹರಿಣದ ಪಾದದ ಹಾಗೆ ಕಾಣುತ್ತಾ ಇದೆ, ಅಥವಾ ಮೊಲ ಆಗಿರಬಹುದೇ, ಹೇಳಿಕ್ಕಾಗಲ್ಲಯ್ಯ. ಈ ಕಾಡಿನಲ್ಲಿ ಇಂಥ ಮೃಗಂಡು ನಿಮಗೆ ಗೊತ್ತುಂಟ? ಇಲ್ಲ. ಹಾಗಾಗಿ ಸುಮ್ಮನೆ ಇರುವುದಲ್ಲ, ಏನಾದರೂ ಒಂದು ಬಾಣ ಪ್ರಯೋಗ ಮಾಡಲೇಬೇಕು. ಕಾಣುತ್ತಿರುವಂತಹ ಹರಿಣಕ್ಕೆ, ಇದು ಹರಿಣದ ಪಾದಕ್ಕೆ ಇದೋ ನನ್ನ ಕಲಿಯುತ್ತ ಶರವನ್ನು ಚಿತ್ತ ಜಯನ ಗಾಸೆ ಬಡದಿಗ ಚರಣ ಗಮನಾಯ ಚರಣ ಜಡೆಯಲ್ಲಿ ಹೊರಳಿಗೋ ಏನು ಮಾಡಿದೆ ನೋಡ್ತಾ
ಅಯ್ಯ ಕರುಣಸಾಗರ ದೇವ ವನದಲ್ಲಿ ದಿರಿದುಂಬ ಜಗನೆಂಬ ವ್ಯಾಧನಾದಿಗನೋ ಶಿರವ ಪಾಪಗೆ ನಿನ್ನತಿಯದೋ ತನಿದನ್ನ ಶಿರವ ಪಾಪಗೆ ನಿವೃತ್ತಿಯದೋ ಇರಲಾರೆ 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 ಹರೆಯುಡೆದೆನಲು ಕರುಣಸಾಗರ ದೇವ ಸಾಗರ ದೇವ ಯಾದನೆ ಕ್ಷಮಿಸು ದೇವ ಕ್ಷಮಿಸು. ಹಾ. ಯಾರೆಂಬುದಾಗಿ ನೀನು ತಿಳಿದೆಯಲ್ಲ, ನಾನು ಬೇರೆ ಯಾರೂ ಅಲ್ಲ, ಹಾ. ಜರ ಎಂಬ ಕಿರಾತಕನಾಗಿದ್ದೇನೆ. ಓಹೋ. ಈ ಕಾಡಿನಲ್ಲಿ ಮೃಗಗಳನ್ನು ಬೇಟೆಯಾಡಿ ಇಂದು ಬದುಕುವುದೇ ನಮ್ಮ ಜೀವನ ಅಷ್ಟೇ ಹೊರತು ಬೇರೆ ಏನೂ ಮಾಡುವುದಿಲ್ಲ. ಆದರೆ ಒಂದು ಲೆಕ್ಕದಲ್ಲಿ ಹಾ. ಈ ಮೃಗ ಬೇಟೆಯನ್ನು ಆಡುವುದು ತಪ್ಪು. ಹಾ. ಯಾಕೆ ಅಂತ ಹೇಳಿದರೆ ಪ್ರಾಣಿಗಳನ್ನು ಹಿಂಸೆ ಮಾಡುವುದು ತಪ್ಪಲ್ಲವೇ? ಏನು ಮಾಡಿದೆ ದೇವ? ಹರಿಣ ಎಂದು ತಿಳಿದು, ಹರಿಣದ ಪಾದ ಎಂದು ತಿಳಿದು ಶರವನ್ನು ಹೂಡಿಬಿಟ್ಟೆ ದೇವ. ನಿನ್ನ ಪಾದ ಅಂತ ನನಗೆ ತಿಳಿದಿರಲಿಲ್ಲ ದೇವ. ಮನ್ನಿಸಬೇಕು ಕರುಣಸಾಗರ ದೇವ. ಮರುಗದಿರಿ ಗಜ ಬೇಡ ಮರುಗದಿರಿ ಓ ಬೇಡ ಮರುಗದಿರಿ ನಿಯತಿಯನ್ನತಿಕ್ರಮಿಸೆ ರೂಢಿಯೊಳಗಾರಿಗಳ ವಲಯ ನಿಯತಿಯನ್ನು ಅತಿಕ್ರಮಿಸೆ ರೂಢಿಯೊಳ ಆರಿಗಳ ವಲಯ ತೇದೆಯೊಳನು ಬೇಡ ವೃತ್ತಿಯ ಇಂದ್ರನಂದನನ ಅಂಗದಕ್ಕೆ ಇದುವೇ ಪ್ರಾಯಶ್ಚಿತ್ತ ಬೇಡ ಮರುಗದಿರೋ ಬೇಡ ದೇವ, ಕೊಂದು ಬಿಡು. ಬೇಡವಪ್ಪ, ಹ? ಮರುಗ ಬೇಡ. ಯಾಕೆ? ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಆದ್ರೆ ಹ? ಒಂದು ಕಾರಣ ಅಂತ ಇರ್ತದೆ. ಹೌದು, ಅದನ್ನು ಅತಿಕ್ರಮಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತನ ಇಚ್ಛೆ. ಆ ಬ್ರಹ್ಮ ಲಿಪಿಯನ್ನು ತಪ್ಪಿಸುವುದಕ್ಕೆ ಯಾರಿಂದಲಾದ್ರೂ ಸಾಧ್ಯ ಉಂಟೇ ಹೇಳು? ಸಾಧ್ಯವಿಲ್ಲ. ಇಲ್ವಲ್ಲ. ಇಲ್ಲ. ನೀನು ಬಿಟ್ಟ ಬಾಣನ ಪಾದಕ್ಕೆ ತಾಗಿದೆ ಅಂತ ಆದ್ರೆ ಹ? ಅದಕ್ಕೂ ಒಂದು ಕಾರಣವಿದೆಯಪ್ಪ. ಹೌದೇ? ಈ ಹಿಂದೆ ತ್ರೇತಾಯುಗದಲ್ಲಿ ಹ? ಶ್ರೀರಾಮನಾಗಿದ್ದ ಕಾಲಕ್ಕೆ ಹೋ? ಇಂದ್ರನನ್ನ ಅಂತ ವಾಲಿಯನ್ನು ಹ? ಬೇಡರ ರೀತಿಯಲ್ಲಿ ಬಾಣ ಪ್ರಯೋಗಿಸಿ ಕೊಂದ. ಆ ಪಾಪದ ಪರಿಹಾರಕ್ಕಾಗಿ ಈ ರೀತಿ ನನಗೆ ಶಿಕ್ಷೆಯಾಗ್ತಾ ಉಂಟು. ಓಹ್, ಇದಕ್ಕಾಗಿ ನೀನು ವ್ಯರ್ಥವಾಗಿ ದುಃಖಿಸಬೇಡ. ಹ? ನಿನಗೇನು ಬೇಕೋ ಹ? ಅದು ದೊರೆಯುತ್ತದೆ. ಹ? ನಿನ್ನ ಪಾಪ ಎನ್ನುವುದು ನಿನಗೆ ಬಾಧಿಸುವುದೇ ಇಲ್ಲ. ಓಹೋ, ಪರಮ ಪದವನ್ನು ನೀನು ಸೇರುವೆ. ಶುಭವಾಗಲಿ. ಹಾಗೇ ಕರುಣಾಕರನಿಗೆ
ಕರುಣಾಕರ ಎನ್ನುವುದಾಗಿ ಎಲ್ಲರೂ ನನ್ನನ್ನು ಕೊಂಡಾಡಿದ್ರು. ಧರೆಯಲ್ಲಿ ಬಾಧಿಸಿದಂತಹ ದುಃಖದ ನಿವಾರಕ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕರೆಯಿದ್ರು. ಆದರೆ ಈ ಸಂದರ್ಭದಲ್ಲಿ ಬಾಣದ ಹತಿಯನ್ನು ತಾಳಲಾರದೆ ಅಮ್ಮ ಅಮ್ಮ ಎನ್ನುವ ರೀತಿ ರೋಧಿಸುವಂತಹ ಸ್ಥಿತಿ ಬಂದದಾಗಿತ್ತಲ್ಲ. ಅಮ್ಮ ಎನ್ನುವುದಾಗಿ ರೋಧಿಸಿದ ಕೂಡಲೇ ಅಮ್ಮ ಬಳಿಗೆ ಬಂದು ಏನಾಯ್ತು ಮಗನೇ ಎಂದು ಕೇಳಿದಾಗ ಅಮ್ಮನಲ್ಲಿ ಆಡಿದ ಮಾತು, ಭಕ್ತನವರು ಕೆಂದಾವರಿಗೆ ಹೂವನ್ನಿಟ್ಟು ಪೂಜಿಸಿದ ತಾಯೇ ಎನ್ನುವುದಾಗಿ ಹೇಳಿದೆ. ತಾಯಿಯ ಮನಸ್ಸಲ್ವೇ ಅದು, ತಾಯಿಗೆ ತಿಳಿಯುವುದಿಲ್ವೇ? ಇಲ್ಲ ಮಗನೇ, ನಿನ್ನಲ್ಲಿ ಸಟೆಯನ್ನಾಡುತ್ತಿರುವೆ ಎನ್ನುವ ರೀತಿ ಆಡಿದಾಗ ಸತ್ಯ ಮಾತುಗಳನ್ನೇ ಹೇಳಿದೆ. ಆ ಕ್ಷಣಕ್ಕೆ ಅಂದು ಚಾಡಿ ಮಾತನ್ನು ಹೇಳುವ ಸಂದರ್ಭದಲ್ಲಿ ಬಾಯಿ ತೆರೆದಾಗ ಬ್ರಹ್ಮಾಂಡವನ್ನೇ ನೋಡಿದ್ದೇನೆ ಮಗನೇ, ಈ ಸಮಯದಲ್ಲಿ ತೋರಿಸು ಎನ್ನುವುದಾಗಿ ಹೇಳಿದಾಗ ಬಾಯಿಯನ್ನು ತೋರಿಸಿದ್ರೆ ಅಮ್ಮನಿಗೆ ಯಾವುದು ಕಾಡದೆ ಜಾರಿ ಬಿದ್ಲು ತಾಯಿ. ಅವಳನ್ನೆತ್ತಿ ಉಪಚಾರವನ್ನು ಮಾಡಿದೆ. ಮಾತ್ರವಲ್ಲ, ಕೊನೆಗೆ ತಾಯಿ ಆಡಿದಂತಹ ಮಾತು, 16,008 ಮಂದಿಯನ್ನು ಮದುವೆಯಾಗಿ ಮಗನೇ, ಒಂದೇ ಒಂದು ಮದುವೆಯನ್ನು ಕಾಣುವಂತ ಯೋಗ ಇಲ್ಲ ಮಗನೇ ಎನ್ನುವುದಾಗಿ ಹೇಳಿದಾಗ ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಜನಿಸ್ತೇನೆ, ಬಕುಳಾದೇವಿಯಾಗಿ ನೀನು ಜನಿಸಿ ಬಾ. ಆ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನಿನ್ನ ಕೈಯಿಂದಲೇ ಮಾಡಿಸುತ್ತೇನೆ ಎನ್ನುವುದಾಗಿ ಹೇಳಿದೆ. ಕೊನೆಗೆ ನೋವನ್ನು ತಡೆಯಲಾಗುವುದಿಲ್ಲ ಎನ್ನುವುದಾಗಿ ಹೇಳಿದಾಗ ಆಕೆಯ ಸೆರಗನ್ನೇ ಹರಿದು ನನ್ನ ಕಾಲಿಗೆ ಕಟ್ಟಿ ಹೋದಳಲ್ಲ. ಮಾತೃ ವಾತ್ಸಲ್ಯ, ಆ ತಾಯಿಯ ಪ್ರೀತಿಯನ್ನು ಉಣಬಡಿಸಿದಂತಹ ಮಹಾ ತಾಯಿಯಲ್ವೇ ಆಕೆ. ಸರಿ, ಅಂತ್ಯಕಾಲ ಸಮೀಪವಾಗ್ತಾ ಉಂಟು. ಇನ್ನೊಬ್ಬ ನನ್ನನ್ನು ಕಾಣುವುದಕ್ಕೆ ಬರುವುದಕ್ಕೆ ಉಳಿದಿದ್ದಾರೆ ನರ. 3 ಲೋಕದ ಗಂಡ ಎನ್ನುವಂತಹ ನೆಗಲ್ತೆಯನ್ನು ಪಡೆದಂತಹ ಆ ಭಾರತ ಅವನನ್ನು ಇಲ್ಲಿ ಭರಿಸುವುದಾದರೂ ಹೇಗೆ? ಸುರ ಮುನಿಗಳಾದಂತಹ ನಾರದರ ಬಳಿ ವಿಚಾರವನ್ನು ಹೇಳಿ ಕಳುಹಿಸಿದ್ದೇನೆ. ಭಾರತನ ನಿರೀಕ್ಷೆಯಲ್ಲಿರ್ತೇರಂತೆ. ನಿರೀಕ್ಷೆ ಯಾವ 18 ದಿನಗಳ ಕ್ರೂದಾರುಣಿಯರ ಭೂಮಿಯಲ್ಲಿ ಅಧರ್ಮಿಗಳಾಗಿರುವಂತ ಕೌರವರ ನಾಶ ಮಾಡಿದ ಬಳಿಕ ನಮಗೆ ಹಸ್ತಿನಾಪುರ
ಚಕ್ರವರ್ತಿ ಪೀಠಾಧಿಕಾರ ಬಂತು. ನಮ್ಮಣ್ಣ ಧರ್ಮಜ ಪೀಠವನ್ನು ಏರಿದ. ಹಸ್ತಿನಾಪುರದಲ್ಲಿರುವಂತಹ ಪ್ರಜಾವರ್ಗಕ್ಕೆ ಬಹಳ ನೆಮ್ಮದಿಯನ್ನೇ ಕೊಡುವುದಕ್ಕೆ ನಮ್ಮಣ್ಣನಿಂದ ಸಾಧ್ಯವಾಯಿತು. ಕೌರವನ ಕುಹಕತನದಿಂದ ಬದುಕಿರುವಂತ ಜೀವಿಗಳು ಅನೇಕ ಮಂದಿಗಳು, ಅದೆಲ್ಲವೂ ಈಗ ಇಲ್ಲವಲ್ಲ ಎಂಬಂತ ಮನಸಂತೋಷದಿಂದ ಆ ಕ್ಲೇಶಗಳನ್ನೆಲ್ಲ ಕಳೆದು ಬದುಕುತ್ತಿರುವಂತ ಮಂದಿಗಳನ್ನು ಕಂಡಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷ. ಒಬ್ಬೊಬ್ಬರಿಗೆ ಒಂದೊಂದು ಭವನಗಳ ನಿರ್ಮಾಣ, ಅಲ್ಲಲ್ಲಿ ಅವರವರು ಜೀವಿಸ್ತಾ ಇದ್ದಾರೆ. ಅಣ್ಣ ಭೀಮಸೇನ, ನಕುಲ, ಸಹದೇವಾಗಾದಿಗಳು ಅವರವರ ಪುರದಲ್ಲಿಯೇ ಜೀವಿಸ್ತಾ ಇದ್ದಾರೆ. ನನಗೂ ಹಾಗೆ ಹಸ್ತಿನಾಪುರದ ಭವ್ಯವಾದಂಥ ಈ ಭವನದೊಳಗೆ ಹಾಯಾಗಿ ಸದ್ಯಕ್ಕೆ ನಮಗೆ ಕಾಯಕಗಳೇನೂ ಇಲ್ಲ. ಅನುಗ್ರಹಕಾರಕನಾಗಿರುವಂತಹ ಕೃಷ್ಣ ಪರಮಾತ್ಮನಿದ್ದಾನೆ ಎನ್ನುವಂತ ವಿಶ್ವಾಸ ಈಗಲೂ ನಮಗಿದೆ. ಅದಲ್ಲ ಅಂತಾದರೆ ಕುರುದಾರುಣಿಯಲ್ಲಿ ಕೌರವಾದಿಗಳನ್ನು ವಧಿಸುವುದಕ್ಕೆ ನಮ್ಮೆಲ್ಲಿಂದ ಸಾಧ್ಯ? ನಮ್ಮಣ್ಣ ಭೀಮಸೇನ 100 ಮಂದಿಗಳನ್ನು ವಧಿಸಿದ. ಮತ್ತೆ ಆಚಾರ್ಯ ಭೀಷ್ಮರೋ, ಕರ್ಣನೋ, ಜಯದ್ರಥನೋ ಮೊದಲಾದವರನ್ನು ನಾನು ವಧಿಸಿದೆ. ಧರ್ಮ ನೆಲೆ ಉಳಿಯಿತು. ವಸುಂಧರಾದೇವಿ ಸಂತೋಷದಿಂದ ನಿಟ್ಟುಸಿರಿಗೆ ಉಸಿರನ್ನು ಬಿಡುವುದಕ್ಕೆ ಆಯಿತು. ಆದ್ದರಿಂದಲೇ ಮನಸ್ಸಿಗೆ ನೆಮ್ಮದಿ. ಆದರೆ ಇವತ್ತು ಹಾಗಲ್ಲ. ರಾತ್ರಿಯ ಸಮಯ, ಭೋಜನವಾದ ಬಳಿಕ ಪಲ್ಲಂಗವನ್ನು ಸೇರಿ ಹಾಯಾಗಿ ನಿದ್ರೆ ಮಾಡಬೇಕು ಅಂತ ಬಯಸಿದ್ರೆ ನಿದ್ರೆಯೇ ಹತ್ತುವುದಿಲ್ವಲ್ಲ. ಯಾರೋ ನನ್ನನ್ನು ದೂರದಿಂದ ಕರೆಯು ಕ್ಷೀಣವಾದಂಥ ಧ್ವನಿಯಿಂದ ಹತ್ತಿರಕ್ಕೆ ಬಾರ್ಜುನ ಎಂಬಂತ ಸ್ವರ ಕೇಳ್ತಾರೆ. ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ. ನನ್ನ ಬಂಧುಗಳು ಒಮ್ಮೆ ನನ್ನ ಕಣ್ಣ ಮುಂಭಾಗಕ್ಕೆ ಬರ್ತಾರೆ ಮತ್ತು ದೂರ ಹೋಗುವಂತೆ. ಒಮ್ಮೆ ಹೋಗಿ ಮಲಗಿಕೊಳ್ತೇನೆ, ನಿದ್ದೆ. ಅತ್ತಿಂದಿತ್ತ ನಡೆಯುತ್ತೇನೆ, ಪುನಃ ಕುಳಿತುಕೊಳ್ತೇನೆ. ಒಮ್ಮೆ ಚಿಂತೆ ಆವರಿಸ್ತದೆ, ಮತ್ತೊಮ್ಮೆ ದುಃಖ ಉಮ್ಮಳಿಸ್ತದೆ. ಕ್ಷಣ ದುಸ್ವಪ್ನಗಳು. ನಮಗೆ ದುಸ್ವಪ್ನಗಳು ಬರಬೇಕು ಅಂತಾದ್ರೆ ಕಾರಣ ಬೇಕಲ್ವೇ? ಅನ್ಯಾಯಗಾರರಾಗಿ ಲೋಕದಲ್ಲಿ ಯಾವ ಸಂಚಯಿಸ್ತಾನೋ ಅಂಥವನಿಗಿಂತದೆಲ್ಲ ಆಗ್ತದೆ. ಮನಸ್ಸಿನಲ್ಲಿ ಕ್ಲೇಶವನ್ನಿಟ್ಟುಕೊಂಡವನು, ಇನ್ನೊಬ್ಬರ ಮೇಲೆ ವೈರವನ್ನು ಸಾಧಿಸಬೇಕು ಅಂತ ಬಗೆದವನು ಯಾರಿದ್ದಾನ ಅಂಥವರಿಗೆಲ್ಲ ಇಂಥದ್ದು ಸಂಭವಿಸುತ್ತಕ್ಕಿದೆ. ಹಾಗಿದ್ರೆ ನನಗೆ ಯಾಕೆ ಹೀಗೆ ದುಸ್ವಪ್ನಗಳು? ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಅಲ್ಲ, ವಾರಿಜಾಕ್ಷಗೆ ನಮ್ಮನ್ನು ಇಲ್ಲಿಯವರೆಗೆ ಹೊರೆದವರು, ನಮ್ಮ ಮನೋರಥದ ಸಾರಥಿಯಾಗಿರುವಂಥ ಯಾವ ಕೃಷ್ಣ ಪರಮಾತ್ಮನಿಗೆ ಏನೋ ಅನಾಹುತ ಸಂಭವಿಸಿದಂತೆ. ಶಿವನೇ, ಹೀಗೊಂದುಂಟೆ, ಇಂಥ ಕನಸಪ್ಪೈದು ಯಾರಲ್ಲಿ ಹೇಳಿಕೊಳ್ಳೋಣ? ಹೇಗೆ ಪರಿಹಾರ ಇದೆ? ಜಯ ನಮೋ ನಾರಾಯಣ ದೇವಿಯ ಪಾದಾರವಿಂದಗಳಿಗೆ ಪ್ರಾರ್ಥನಾ. ಹೀಗೆ ಬನ್ನಿ.
ಸ್ವಾಮಿ, ನಿಮಗೆ ಸಣ್ಣದು, ಆದರೆ ನಿಮ್ಮ ಮನಸ್ಸು ದೊಡ್ಡದು ಅಂತ ನಿಮಗೆ ಗೊತ್ತಿದೆ. ಅಲಂಕರಿಸಿಕೊಳ್ಬೇಕು. ಪ್ರಭು, ಬಂದದಕ್ಕೆ ಪ್ರಶ್ನೆಯನ್ನು ಯಾರು ಮಾಡಬಾರದು, ಅದರಲ್ಲಿಯೂ ನಾರದರಲ್ಲಿ ಪ್ರಶ್ನೆ ಮಾಡುವಂತೆ ಇಲ್ಲ ಅಲ್ಲವೇ? 3 ಗಳಿಗೆಯಲ್ಲಿ 14 ಲೋಕವನ್ನು ಸಂಚರಿಸುವಂತ ತ್ರಾಣವುಳ್ಳವರು ತಾವು. ಅದು ನನಗೆ ಬ್ರಹ್ಮಾನುಗ್ರಹ. ಸ್ವಾಮಿ, ಹರಿಧ್ಯಾನವನ್ನು ಮಾಡುತ್ತಾ ಹರಿದಾಸರಾಗಿ ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ, ದುಷ್ಟರನ್ನು ಅಳಿಸುವುದಕ್ಕೆ ಯಾವನು ಕಾರಣೀಭೂತನಾಗ್ತಾನೋ ಅಂತವನ ಧ್ಯಾನವನ್ನು ಮಾಡುತ್ತಾ ಧರ್ಮವನ್ನು ಬೋಧಿಸುತ್ತಾ ನಡೆಯುವುದು ತಾವು. ಬಂದಿದ್ದೀರಿ ತಾನೇ? ಏನು ಬಂದಿರಿ ಅಂತ ಕೇಳುವ ಆದರೂ ಮಾತಿಗೆ ಬಂದಿದೆ. ಏನು ಸ್ವಾಮಿ ವಿಶೇಷ? ನಾರದ ಋಷಿಗಳೇ, ನಾರದ ಯಾಕೆ ಬಂದ ಎಂದು ಹಾಗೆ ಯಾರೂ ಪ್ರಶ್ನಿಸುವ ಹಾಗೆ ಇಲ್ಲ ಎನ್ನುವುದನ್ನು ನೀನೇ ಹೇಳಿದೆ. ಹೌದು ಸ್ವಾಮಿ. ಯಾಕೆಂದ್ರೆ ಎಲ್ಲೆಡೆಯಲ್ಲೂ ಸಂಚರಿಸುವಂತ ಸ್ವಾತಂತ್ರ್ಯವನ್ನು ಪಡೆದವನು ನಾರದ. ಕಾರಣ ಇಲ್ಲದೆ ಬರುವವರು ಅಲ್ವೇ? ಹಾಗಿದ್ರೆ ಇಲ್ಲಿಗೆ ಭಾರತನಲ್ಲಿಗೆ ನಾರದ ಯಾಕೆ ಪ್ರವೇಶ ಮಾಡಿದ ಈ ಹೊತ್ತಿಗೆ ಎನ್ನುವ ಹಾಗೆ ನಿನ್ನಲ್ಲೇ ನೀನು ಪ್ರಶ್ನಿಸುವುದಕ್ಕೂ ಮುಂದಾಗ್ತಾ ಇದ್ದೀಯ. ಸ್ವಾಮಿ, ಏನೋ ಒಂದು ತುಮೂಲತೆಯಲ್ಲಿ ನಾನು ಇದ್ದೆ. ಹೌದು, ನೀವು ಬರುವುದಾದರೆ ನನ್ನಲ್ಲಿಗೆ ಬರಬೇಕಾದ್ದಲ್ಲ. ಯಾಕೆ? ಅಸ್ತಿನೆಯ ಚಕ್ರವರ್ತಿ ಪೀಠವನ್ನು ಏರಿದವನು ನಮ್ಮಣ್ಣ ಧರ್ಮಜ. ನನ್ನಲ್ಲಿಗೆ ಬರಬೇಕು ಅಂತಾದ್ರೆ ಏನೋ ಒಂದು ಸೌಖ್ಯ ಉಂಟು. ನಿನ್ನಲ್ಲಿಯೇ ಕಾರ್ಯವಿರುವುದರಿಂದ ಧರ್ಮಜನನ್ನ ಉಳಿದು ನಿನ್ನಲ್ಲಿಗೆ ಬಂದೆ. ಏನು ಸ್ವಾಮಿ? ಹೌದಯ್ಯ, ನಿನ್ನ ತುಮಲ ಏನು ಎಂಬುದನ್ನು ನಾನು ಅರ್ಥೈಸಿಕೊಂಡೆ. ಯಾವ ಕೃಷ್ಣನ ಭಾವ ಎಂಬ ಭಾವನೆಯಿಂದಲೂ ದೇವ ಎನ್ನುವ ಹಾಗೆ ಪೂಜನೀಯ ಸ್ಥಾನದಲ್ಲಿ ನೀವು ಕಾಣ್ತಾ ಇದ್ದೀರೋ ಅಂತಹ ಕೃಷ್ಣ ಇಂದು ಕೃಷ್ಣ ಜಾಲದೊಳಗೆ ಸಿಲುಕಿದ್ದಾನೆ. ಅಂದ್ರೆ ಆಪತ್ತಿಗೊಳಗಾಗಿದ್ದಾನೆ. ನಂದನಾನ ಸಿರಿ ಚಿಂತಾ ಚಿಂತಾಮಣಿಯ ಜೋಡಿಯ ಕಂತು ಪಿತನನು ಕಾಣ ಲುಟುಡುಗೆಯಲ್ಲಿ ಹೊರಟ
ಕೃಷ್ಣ ಪರಮಾತ್ಮ ಆಪತ್ತಿನಲ್ಲಿದ್ದಾನೆ. ನಮ್ಮ ಬದುಕಿನ ರೂವಾರಿ ಇವತ್ತು ಆಪತ್ತಿಗೆ ಸಿಲುಕಿಕೊಂಡಿದ್ದಾನೆಯೇ. ಛೆ, ಪಾಂಡವರ ಚಿಂತಾಮಣಿ ಅದು. ಸ್ವಾಮಿಯೇ, ಕಳಕೊಳ್ಳುವುದಕ್ಕೆ ತಯಾರಿಲ್ಲ. ಪಾಂಡವರಾದದ್ದು ಹೇಗೆ ಪ್ರಭು? ಕೃಷ್ಣ ಭಗವಂತನ ಸಂಕಲ್ಪವನ್ನು ಮಾತ್ರ, ಅವರಿಂದ ಮಾತ್ರ ಇದು ಸಾಧ್ಯವಾಯಿತು. ಇಲ್ಲದಿದ್ರೆ ಈ ಅರ್ಜುನನಲ್ಲ ಕಾಣುವುದಕ್ಕುಂಟೆ ಲೋಕದಲ್ಲಿ. ಎಲ್ಲಿಯೋ ಹೇಗೋ ಏನೋ ಆಗಿ ಹೋಗ್ತಿದ್ದ ಪ್ರಭು. ಭಗವಂತನಾಗಿರುವಂತಹ ಕೃಷ್ಣನಿಗೆ ಆಪತ್ತು ಮಲಗಿದೆ ಅಂತ ಆದ್ರೆ ಮತ್ತೆ ಇನ್ಯಾಕೆ ವಿಳಂಬ? ಸೈರಣಿ ಎಲ್ಲ ಹೋಯಿತು. ಬರ್ತೇನೆ. ಎಲ್ಲಿ ಏನು ಅವಸರ ಇಲ್ಲ. ನಾನು ಆಡಿದ ಮಾತನ್ನು ಕೇಳಿದ ಕ್ಷಣವೇ ಅವಸರದಿಂದಲೇ ಭಾವನನ್ನು ಕಾಣಬೇಕು ಎನ್ನುವಾಗೆ ಹೊರಟು ನಿಂತವು ನೀನು. ಆಗುವುದಿಲ್ಲಪ್ಪ. ನೀನೇನು ಅಲ್ಲಿಗೆ ಹೋಗಬಹುದು. ಈ ಹೊತ್ತಿಗೆ ನಿನ್ನ ಮನಸ್ಸು ದೃಢವಾಗಿರಬೇಕು. ಕಾಠಿಣ್ಯವನ್ನು ನೀನು ತಡೆದುಕೊಳ್ಳಲೇಬೇಕು. ಯಾಕೆ ಹೇಳಿದೆ? ಭಾವನಲ್ಲಿಗೆ ಹೋಗಬಹುದು ನೀನು, ಆತನನ್ನು ಕಾಣಬಹುದು, ಆತನ ಕುಶಲಿಗನಾಗಿ ನೀನು ಮಾತನ್ನು ಆಡಬಹುದು. ಆದರೆ ಒಂದು ಎಚ್ಚರಿಕೆ ನಿನಗೆ ಹೇಳ್ತಾ ಇದ್ದೇನೆ. ಏನು ಸ್ವಾಮಿ? ಯಾವುದೇ ಕಾರಣಕ್ಕೂ ಆತನ ಮೈಯನ್ನು ಸ್ವಾಮಿ, ನಾನು ಕೃಷ್ಣನನ್ನು ಮುಟ್ಟುವಂತಿಲ್ಲ. ನನ್ನ ಕೈಯೆತ್ತಿ ಮೇಲ್ಪಂಕ್ತಿಯಲ್ಲಿ ಕುಳ್ಳಿರಿಸಿದ ಭಗವಂತನನ್ನು ನಾನು ಮುಟ್ಟಬಾರದೆ? ಖಂಡಿತ ಸಾಧ್ಯ. ಯಾಕೆ ಸ್ವಾಮಿ? ಮುಟ್ಟಲೇಬಾರದೆ? ನೀನು ಮುಟ್ಟಿದಂದ್ರೆ ಅದು ಅಪಾಯವೇ ಹೌದು. ಆ ಕಾರಣಕ್ಕಾಗಿ ಎಚ್ಚರಿಕೆ ನುಡಿ. ಯಾವುದೇ ಕಾರಣಕ್ಕೂ ನೀನು ಸ್ಪರ್ಶಿಸಬಾರದು. ಸ್ವಾಮಿ, ವಿಚಿತ್ರ ಇದು. ನಮ್ಮ ಪಾಲಿನ ದೇವರನ್ನು ಮುಟ್ಟುವಂತೆಯೇ ಇಲ್ಲ ಅಂತ ಹೇಳಿದರೆ ಲೋಕ ಏನನ್ನು ಆದಿತ್ತು. ನಿಮ್ಮ ಮಾತನ್ನು ಇಲ್ಲವೇ ಅಂತ ನಾನು ಹೇಳೋದಿಲ್ಲ. ಹುಟ್ಟುಡುಗೆಯಿಂದಲೇ ದೇವರನ್ನು ಕಾಣುವುದಕ್ಕೆ ನಡೀತಾರೆ.